ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 10ನೇ ತರಗತಿಯ ಗಣಿತ ಬ್ಲೂ ಪ್ರಿಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಸೊ ಬ್ಲೂ ಪ್ರಿಂಟ್ ಯಾವ ರೀತಿ ಇದೆ ಮತ್ತು ನಾನು ಏನ್ ಮಾಡಿದೀನಿ ಅಂದ್ರೆ ಹೈ ವೇಟೇಜ್ ಟಾಪಿಕ್ ಯಾವ್ದಿದೆ, ಏನು ಹೈ ವೇಟೇಜ್ ಟಾಪಿಕ್ ಅಂದ್ರೆ ಯಾವ ಒಂದು ಪಾಠದಿಂದ ಜಾಸ್ತಿ ಅಂಕಗಳನ್ನು ಕೇಳ್ತಾ ಇದ್ದಾರೆ ಬೋರ್ಡ್ ಅಲ್ಲಿ ಅಂತ ಒಂದು 5 ಟಾಪಿಕ್ ಗಳನ್ನು ನಾನು ತೆಗೆದುಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಯಾವ ಟಾಪಿಕ್ ಇದೆ ನೋಡಿ. ಮೊದಲನೇದಾಗಿ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಅದಾದ ನಂತರ ಸಮಾಂತರ ಶ್ರೇಣಿಗಳು, ನಂತರ ತ್ರಿಭುಜಗಳು, ನಂತರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು, ನಂತರ ನಿರ್ದೇಶಾಂಕ ರೇಖಾಗಣಿತ. ಸೊ ನೋಡಿ ಏನಿದೆ, ಯಾವ ರೀತಿ ಪ್ರಶ್ನೆಗಳು ಕೇಳ್ತಾರೆ. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಚಾಪ್ಟರ್ ಇಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಏನು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್. ಇದರಲ್ಲಿ 1 ಮಾರ್ಕ್ 2 ಕ್ವಶನ್, 2 ಮಾರ್ಕ್ 1 ಕ್ವಶನ್ ಅಂಡ್ 4 ಮಾರ್ಕ್ 1 ಕ್ವಶನ್. ಟೋಟಲ್ ಈ ಚಾಪ್ಟರ್ ಇಂದ ಎಷ್ಟು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ? 4. ಟೋಟಲ್ ಅಂಕ ಎಷ್ಟು? 8. ಈ ಚಾಪ್ಟರ್ ಇಂದ ಟೋಟಲ್ ಮಾರ್ಕ್ಸ್ ಎಷ್ಟು? 8. ನಂತರ ಸಮಾಂತರ ಶ್ರೇಣಿಗಳು. ಈ ಪಾಠದಿಂದ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಏನು 1 ಮಾರ್ಕ್ 2 ಕ್ವಶನ್ ಅಂಡ್ 2 ಮಾರ್ಕ್ 1 ಕ್ವಶನ್ ಅಂಡ್ 4 ಮಾರ್ಕ್ 1 ಕ್ವಶನ್. ಟೋಟಲ್ ಈ ಚಾಪ್ಟರ್ ಇಂದ ಎಷ್ಟು ಪ್ರಶ್ನೆಗಳು? 4. ಈ ಚಾಪ್ಟರ್ ಇಂದ ಟೋಟಲ್ ಎಷ್ಟು ಅಂಕಗಳು? 8. ಅದಾದ ನಂತರ ತ್ರಿಭುಜಗಳು ಅಂದ್ರೆ ಟ್ರಯಾಂಗಲ್ಸ್. ಇದರಲ್ಲಿ 1 ಅಂಕದ 2 ಪ್ರಶ್ನೆ. ಏನು 1 ಮಾರ್ಕ್ 2 ಕ್ವಶನ್ ಅಂಡ್ 3 ಮಾರ್ಕ್ 1 ಕ್ವಶನ್ ಅಂಡ್ 4 ಮಾರ್ಕ್ 1 ಕ್ವಶನ್. ಸೊ ಟೋಟಲ್ ಎಷ್ಟು ಕ್ವಶನ್ ಈ ಚಾಪ್ಟರ್ ಇಂದ? 4. ಟೋಟಲ್ ಅಂಕ ಎಷ್ಟು? 9. ಅದಾದ ನಂತರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಇದರಲ್ಲಿ 1 ಅಂಕದ 2 ಪ್ರಶ್ನೆ ಮತ್ತು 5 ಅಂಕದ 1 ಪ್ರಶ್ನೆ. ಏನು 1 ಅಂಕದ 2 ಪ್ರಶ್ನೆ, 1 ಮಾರ್ಕ್ 2 ಕ್ವಶನ್ ಅಂಡ್ 5 ಮಾರ್ಕ್ 1 ಕ್ವಶನ್. ಟೋಟಲ್ ಈ ಚಾಪ್ಟರ್ ಇಂದ ಎಷ್ಟು ಪ್ರಶ್ನೆ? 3. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 3. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ 7. ಅದಾದ ನಂತರ ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ. ಈ ಚಾಪ್ಟರ್ ಇಂದ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆ. ಟೋಟಲ್ 3 ಪ್ರಶ್ನೆ ಇರುತ್ತೆ ಈ ಚಾಪ್ಟರ್ ಇಂದ ವಿದ್ಯಾರ್ಥಿಗಳೇ. ಮತ್ತು ಟೋಟಲ್ ಅಂಕ ಎಷ್ಟು? 6. ಅಂದ್ರೆ ಟೋಟಲ್ ಆಗಿ ಈ ಇಂಪಾರ್ಟೆಂಟ್ ಮತ್ತು ಹೈ ವೇಟೇಜ್ ಅಂದ್ರೆ ಜಾಸ್ತಿ ಅಂಕಗಳು ಈ ಚಾಪ್ಟರ್ ಇಂದ ಇದೆ ವಿದ್ಯಾರ್ಥಿಗಳೇ. ಅಂದ್ರೆ ಟೋಟಲ್ ಆಗಿ 38 ಅಂಕಗಳು. ಏನು 38 ಅಂಕಗಳು 5 ಚಾಪ್ಟರ್ ಇಂದ 38 ಅಂಕಗಳು ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ, 1 by 1. ಮೊದಲನೇದಾಗಿ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಚಾಪ್ಟರ್ ಇಂದ 1 ಅಂಕದ ಪ್ರಶ್ನೆ ಆಗಿರ್ಲಿ, 2 ಅಂಕದ ಪ್ರಶ್ನೆಗಳಾಗಿರ್ಲಿ, 4 ಅಂಕದ ಪ್ರಶ್ನೆಗಳೇ. ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಲಿ, ಎಲ್ಲಾ ಕ್ವಶನ್ ಪೇಪರ್ದಾಗ ಯಾವ ರೀತಿಯಾಗಿ ಕೇಳ್ತಾ ಇದ್ದಾನೆ ಎಲ್ಲಾ ಕ್ವಶನ್ಸ್ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಚಾಪ್ಟರ್ ಆದ್ಮೇಲೆ ಸಮಾಂತರ ಶ್ರೇಣಿಗಳು. ಈ ಚಾಪ್ಟರ್ ಆದ್ಮೇಲೆ ಸಮಾಂತರ ಶ್ರೇಣಿಗಳು. ಇದೇ ರೀತಿ 1 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾನೆ, 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ, 4 ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ, ಅದು ಕೂಡ 1 by 1 ಡಿಸ್ಕಸ್ ಮಾಡೋಣ. ಓನ್ಲಿ ಕ್ವಶನ್ ಪೇಪರ್ ಅಷ್ಟೇ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಯಾಕಂದ್ರೆ ಈಗ ಟೈಮ್ ಇಲ್ಲ ವಿದ್ಯಾರ್ಥಿಗಳೇ, ಕೇವಲ 1 ತಿಂಗಳು ಉಳಿದಿದೆ ನಿಮ್ ಬೋರ್ಡ್ ಎಕ್ಸಾಮ್ಗೆ. ಸೊ ಈಗ ಮುಂಬರುವ ವಿಡಿಯೋಗಳು ವೆರಿ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಯಾಕಂದ್ರೆ ಸೊ ನೋಡಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಮುಂಬರುವ ವಿಡಿಯೋದಲ್ಲಿ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಲಿ, ಒಂದು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ಲಿ, ಎಲ್ಲಾ ಕ್ವಶನ್ಸ್ ಯಾವ ರೀತಿಯಾಗಿ ಕೇಳಿದಾನೆ ಬೋರ್ಡ್ ಎಕ್ಸಾಮ್ ಅಲ್ಲಿ, ಯಾವ ರೀತಿಯಾಗಿ ಕೇಳಿದಾನೆ ಆ ಎಲ್ಲಾ ಕ್ವಶನ್ಸ್ ಗಳನ್ನು ನಾವು 1 by 1 ಡಿಸ್ಕಸ್ ಮಾಡೋಣ. ಈ 5 ಟಾಪಿಕ್ ಗಳು 1 by 1 ಕ್ಲಿಯರ್ ಕಟ್ ಆಗಿ ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳು. ಆದಷ್ಟು ನೀವು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇನ್ನು ನೀವು ನಮ್ಮ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈಗ ಈ 5 ಚಾಪ್ಟರ್ಗಳಲ್ಲಿ 38 ಮಾರ್ಕ್ಸ್ ಇದೆ ವಿದ್ಯಾರ್ಥಿಗಳು. 38 ಅಲ್ಲಿ ಮಿನಿಮಮ್ ಆಗಿ ನೀವು 30 ಆದ್ರೂ ಪಡ್ಕೋಬಹುದು ವಿದ್ಯಾರ್ಥಿಗಳೇ. ಕ್ಲಿಯರ್ ಕಟ್ ಆಗಿ ಕ್ವಶನ್ಸ್ ಪೇಪರ್ ನಾನು ಬಿಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. 1 by 1
ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಬ್ಲೂ ಪ್ರಿಂಟ್ ಪ್ರಕಾರನೇ ಹೋಗೋಣ ವಿದ್ಯಾರ್ಥಿಗಳೇ. ಬ್ಲೂ ಪ್ರಿಂಟ್ ಪ್ರಕಾರನೇ ಅಂದ್ರೆ ಇದರಲ್ಲಿ 1 ಅಂಕದ 2 ಪ್ರಶ್ನೆ ಇದೆ, ಯಾವ ರೀತಿ ಕೇಳಿದಾನೆ ಡಿಸ್ಕಸ್ ಮಾಡೋಣ. ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಕೇಳಿದಾನೆ ಮತ್ತು 2 ಅಂಕದ ಪ್ರಶ್ನೆಗಳು ಒಂದೇ ಇದೆ, 4 ಅಂಕದ ಪ್ರಶ್ನೆ ಒಂದೇ ಯಾವ ರೀತಿಯಾಗಿ ಕೇಳಿದಾನೆ ಬೋರ್ಡ್ ಎಕ್ಸಾಮ್ ಅಲ್ಲಿ. ಅದೇ ರೀತಿಯಾಗಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಈ ಕ್ವಶನ್ ಪೇಪರ್ ಅಷ್ಟೇ ಡಿಸ್ಕಸ್ ಮಾಡೋಣ, 1 by 1 ಎಲ್ಲ ಸಾಲ್ವ್ ಮಾಡೋಣ ವಿದ್ಯಾರ್ಥಿಗಳೇ. ಆದಷ್ಟು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.